ಇಲ್ಲಿ ಕಾಜು ಬರ್ಫಿ ಮಾಡ್ತಾ ಇದ್ದೀನಿ. ಒಂದು 1/4 kg ಎಷ್ಟು ತಗೊಂಡಿದ್ದೀನಿ, 250 ಗ್ರಾಮು, ಮತ್ತು ಒಂದು ಬಟ್ಲಷ್ಟು ಆಗುತ್ತೆ ನೋಡಿದ್ರೆ. ಇದನ್ನು ಹಾಕಿ ರುಬ್ಕೊಬರ್ತೀನಿ. ಹಾಕಿ ರುಬ್ಬಬೇಕು ನೋಡಿ, ಈ ಥರ. ನೋಡಿ ಈ ಥರ ಬಂದಿದೆ. ಇನ್ನೂ ಸ್ವಲ್ಪ ನೈಸಿಗೆ ರುಬ್ಬೇಕೀಗ. ಈ ಥರ ಎಣ್ಣೆ ಬಿಟ್ಕೋಬಾರ್ದು, ಹಂಗೆ ಸ್ವಲ್ಪ ಸ್ವಲ್ಪನೇ ರುಬ್ಕೋಬೇಕು. ಆಗಿದೆ ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ. 1 ಕಪ್ಪು ಕಾಜು ಆದರೆ ಇದರಲ್ಲಿ ಅರ್ಧದಷ್ಟು ತಗೊಂಡಿದ್ದೀನಿ ಸಕ್ಕರೆನ ನೋಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಸಕ್ಕರೆ. ನಾವು ಸ್ವಲ್ಪ ಸಕ್ಕರೆ ಕಡಿಮೆ ತಿಂತೀವಿ. ಮತ್ತು ಅದರಲ್ಲಿ 1/4 ಕಪ್ಪಷ್ಟು ನೀರು ಹಾಕ್ತೀನಿ ಇಷ್ಟು. ಇದು ಪಾಕ ಬರಬೇಕು ಸ್ವಲ್ಪ. ಪಾಕ ಬರಬೇಕು, ಸ್ವಲ್ಪ ಅಂಟು ಪಾಕ ಬರಬೇಕು. ಫುಲ್ ಪಾಕ ಬರಬಾರ್ದು, ತೀರಾ ಸ್ವಲ್ಪ ಈ ಥರ ಅಂಟಿದ್ರೆ ಸಾಕು. ನೋಡಿ ಕುದೀತಾ ಇದೆ, ಇನ್ನು ಅಂಟು ಪಾಕ ಬಂದಿಲ್ಲ. ನೋಡಿ ಈ ಥರ ಬರಬೇಕು, ಒಂದು ಸ್ವಲ್ಪ ಬರಲಿ. ನೋಡಿ ಈ ಥರ ಬಬಲ್ಸ್ ಎಲ್ಲ ಬರ್ತಿದೆ, ಬಬಲ್ಸ್ ಎಲ್ಲ ಬಂದು ಹಾರ್ತಾ ಇದೆ. ಇನ್ನೊಂದ್ಸತಿ ಕೈಯಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ಬರ್ತಿದೆ. ಇಷ್ಟು ಬಂದರೆ ಸಾಕು, ಇಷ್ಟು ಬಂದರೆ ಸಾಕು. ಈಗ ಹಾಕ್ತೀನಿ, ಇದು ಪೌಡ್ರ್ ಹಾಕ್ತೀನಿ ಈಗ. ಗೋಡಂಬಿ ಪೌಡ್ರ್ ಮಾಡಿದ್ದೀನಲ್ಲ, ಮತ್ತು 1 ಸ್ಪೂನು ತುಪ್ಪ ಅಷ್ಟು ಹಾಕ್ತೀನಿ. ಆಮೇಲೆ ಇನ್ನೊಂದು ಸ್ಪೂನ್ ಹಾಕ್ತೀನಿ. ಸ್ವಲ್ಪ ಏಲಕ್ಕಿ ಹಾಕ್ತೀನಿ, ಒಂದು 4 ಇಟ್ಕೊಂಡಿದ್ದೆ. ಮತ್ತು 2 ಸ್ಪೂನಷ್ಟು ಹಾಲಿನ ಪೌಡ್ರ್ ಹಾಕ್ತೀನಿ. ನೋಡಿ ಆಗಿದೆ ಈಗ. ಇಷ್ಟು ಬಂದರೆ ಸಾಕು, ಇಷ್ಟು ಗಟ್ಟಿ ಬಂದರೆ. ಈಗ ಪ್ಲೇಟ್ಗೆ ಹಾಕ್ತೀನಿ ಒಂದು. ನೋಡಿ ಆಗಿದೆ ಈಗ. ಒಂದು ತಟ್ಟೆಗೆ ಹಾಕ್ತೀನಿ, ತುಪ್ಪ ಸವರಿದ್ದೀನಿ. ನೋಡಿ ಈಗ ತಟ್ಟೆಗೆ ಹಾಕ್ತಾ ಇದ್ದೀನಿ. ನೋಡಿ ಈಗ ತುಂಬ ಸುಡ್ತಾ ಇದೆ. ಸಿಲ್ವರ್ ಲೀಫ್ ಶೀಟ್ಸ್ ಹಾಕ್ತಾ ಇದ್ದೀವಿ ಈಗ. ಬೇಕ್ರಿಲಿ ಯಾವ ಥರ ಇರುತ್ತೆ ಅದೇ ಥರ ಮಾಡ್ತಾ ಇದ್ದೀವಿ. ಬೇಕ್ರಿ ಫೀಲ್ಸ್ ಬರಲಿ ಅಂತ. ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ನೋಡಿ. ನೋಡಿ ಆಗಲಿ ಎಷ್ಟು ಗಟ್ಟಿಯಾಗಿದೆ. ನನ್ನ ಮಗಳಿಗೂ ಮಾಡ್ತಾವಳೆ, ಬಿಡಮ್ಮ ನಾನು ಮಾಡ್ತೀನಿ ಅಂತ. ನನ್ನ ಮಗಳೆಲ್ಲ ಈಗ ಕಲಿತಾವಳೆ. ನಾನು ಮಾಡೋ ತಿಂಡಿಗಳೆಲ್ಲ ಅವಳು ಕಲ್ತ್ಬಿಟ್ಲು. ನೋಡಿ ಗೈಸ್, ನೀವು ನಿಮ್ಮ ಮಕ್ಳಿಗೆ ಇದೇ ಥರ ಹೇಳ್ಕೊಡಿ, ಮನೇಲಿ ಮಾಡಿ ತಿನ್ನಿ, ಹೆಲ್ದಿಯಾಗಿರಿ. ಮನೇಲಿ ಮಾಡ್ಕೊಂಡು ತಿಂದ್ರೇ ಅದು ಹೆಲ್ದಿ. ನಾವು
ನಾವು ನಂದಿನಿ ತುಪ್ಪನೇ ಹಾಕಿ ಚೆನ್ನಾಗಿ ಮಾಡಿದ್ದೀನಿ. ಬೇಗ ಹಬ್ಬ ಹರಿದಿನಗಳಲ್ಲೆಲ್ಲ ಇದು ಬೇಗ ಅರ್ಧ ಗಂಟೆ ಒಳಗೆ ಆಗೋಗೋ ಸ್ವೀಟ್ ಇದು. ನೆಂಟರುಗಳು ಯಾರು ಬಂದರೆ ಮನೆಯಲ್ಲಿ ಮಕ್ಕಳು ಮಾಡಿಕೊಡೋದು ಬೇಕ್ರಿಲಿ ತರಲಮ್ಮ ಅಂತ ಕೇಳಿದ್ರೆ ಬಾಪ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಅರ್ಧ ಕೆ ಜಿ ಅಷ್ಟಾಗಿದೆ. ಮತ್ತು ನೋಡಿ ಇನ್ನೊಂದು ತಟ್ಟೆನೂ ಆಗೈತೆ. ಅರ್ಧ ಕೆ ಜಿ ಅಷ್ಟಾಗೈತೆ ನೋಡಿ. ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತಿಂಡಿ. ಬೇಕ್ರಿಗಿಂತ ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಈಗ ಮಧ್ಯದಲ್ಲಿ ಮುರ್ದಿ ತೋರಿಸ್ತೀನಿ ನೋಡಿ. ಅದು ಎಷ್ಟು ಚೆನ್ನಾಗಿ ಬಂದೈತೆ. ಟೇಸ್ಟ್ ಅಂತೂ ಸೂಪರು. ನೀವು ತಗೊಳ್ಳಿ ಮಾಡ್ಕೊಂಡು ತಿನ್ನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ನೋಡ್ತಾ ಇರಿ.